ನಿತ್ಯ ಹಸನ್ಮುಖಿ, ಮೃದು ಹೃದಯಿ, ಭಾವವನ್ನು ನೋಡಿಯೇ ಅಂತಃಶಕ್ತಿಯಿಂದಲೇ ಎಲ್ಲವನ್ನೂ ನುಡಿಯುವ ಅಲೌಕಿಕ ಕಾಂತಿಯಿಂದ ತಾವು ಪಾದ ಸ್ಪರ್ಶಿಸಿದ ಪರಿಸರದಲ್ಲಿ ಉತ್ಸಾಹದ ವಿದ್ಯುತ್ ಸಂಚಾರ ಸೃಷ್ಟಿಸುವ, ನುಡಿದಂತೆ ನಡೆದೇ ತೀರುವ ಸ್ವಯಂ ಪ್ರಕಾಶ ಜ್ಞಾನಜ್ಯೋತಿ ಗುರುಗಳೇ ಶ್ರೀ ಅವಧೂತ ಅರ್ಜುನ್ ಗುರೂಜಿಯವರು. ಸ್ಪೀಡ್ ನ್ಯೂಸ್ ಕನ್ನಡ ಕಚೇರಿಗೆ ಅವಧೂತ ಪಾದಸ್ಪರ್ಶ. ಧರ್ಮ ಕರ್ಮಗಳ ಸಂಕಲ್ಪಕ್ಕೆ ಚೈತನ್ಯ ತುಂಬಿದ ಅವಧೂತರು. ಕೆಲವು ಪುಣ್ಯದ ಕ್ಷಣಗಳು ಹೇಳದೆ ಕೇಳದೆ ಬಂದು ಬಿಡುತ್ತವೆ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗಕ್ಕೂ ನಿಜಕ್ಕೂ ಇದು ಪುಣ್ಯದ ಫಲವಾಗಿ ಕೈಗೆ ಸೇರಿದ ದಿನ. ಬಯಸಿ ಬಯಸಿ ಬಂದ ಭಾಗ್ಯವೆಂಬಂತೆ ಅವಧೂತ ಅರ್ಜುನ್ ಗುರೂಜಿಯವರು ನಮ್ಮ ಆಹ್ವಾನ ಮನ್ನಿಸಿ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿ ಕೇಂದ್ರ ಕಚೇರಿಗೆ ತಮ್ಮ ಪುಣ್ಯ ಪಾದಗಳನ್ನು ಇರಿಸಿದರು. ಕಾದು ಕುಳಿತಿರೋ ಸಿಗದ ಅವಧೂತರ ದರ್ಶನ ಕಾಮಧೇನುವಿನಂತೆ ಒದಗಿ ಬಂದಿತ್ತು. ಶರೀರಂ ಸ್ವರೂಪಂ ಯಥಾ ವಾಕಲತ್ರಂ ಯಶಶ್ಚಾರು ಚಿತ್ರಂ ಧನಂ ಮೇರುತುಲ್ಯಂ. ಸುಗಂಧ ಹೂಗಳಿಂದ ಗುರುಜಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಕರುಣಾಮಯಿ ವಾತ್ಸಲ್ಯಾಮಯಿ ಗುರುಗಳು ಅಮ್ಮ ಮಕ್ಕಳ ಮನೆಗೆ ಬಂದಂತೆ ನಡೆದು ಬರುವಾಗ ಪುಷ್ಪವೃಷ್ಟಿಗರೆದು ಕಚೇರಿಗೆ ಕರೆದೊಯ್ಯಲಾಯಿತು. ದೀಪ ಬೆಳಗಿ ಕಚೇರಿ ಪ್ರವೇಶಿಸಿದ ಗುರೂಜಿ ಹೆಡ್ ಆಫೀಸ್ನ ಪ್ರತಿಯೊಂದು ವಿಭಾಗವನ್ನು ಸಂದರ್ಶಿಸಿದರು. ವಾಹಿನಿಯ ಪ್ರಸಾರದ ಗುಣಮಟ್ಟಕ್ಕೆ ಖುಷಿಪಟ್ಟರು. ಒಳ್ಳೆಯದಾಗಲಿ ಎಂದು ಮುಖ್ಯ ಸ್ಟುಡಿಯೋದಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸಿದರು. ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ಎಲ್ಲ ಅರ್ಜುನ ಅವಧೂತ ಗುರುಗಳು ದೃಷ್ಟಿಸಿ ನೋಡಿದರೆ ಸಾಕು, ಅಲ್ಲಿರುವಂತಹ ಋಣಾತ್ಮಕ ಅಂಶಗಳು ಹೆಸರಿಲ್ಲದಂತೆ ಜಾಗ ಖಾಲಿ ಮಾಡುತ್ತವೆ. ಅಂಥದ್ರಲ್ಲಿ ಖುದ್ದು ಅವರೇ ನಡೆದು ಬಂದ ಹಿನ್ನೆಲೆಯಲ್ಲಿ ಇಡೀ ಕಚೇರಿಯೇ ಪುಣ್ಯಪಾದಗಳ ಸ್ಪರ್ಶಕ್ಕೆ ಪುಳಕ ಅನುಭವಿಸಿತು. ಬಳಿಕ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿದ ಅವಧೂತ ಗುರುಗಳು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ವೀರೇಶ್ ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು, ಸಂಸ್ಥೆಯ ಸಹೋದ್ಯೋಗಿಗಳ ಜೊತೆ ಉಭಯ ಕುಶಲೋಪರಿ ನಡೆಸಿದರು. ಗುರುಜಿಯ ಆಗಮನದ ಸುದ್ದಿ ಕೇಳಿ ಕಚೇರಿಗೆ ಧಾವಿಸಿ ಬಂದ ಭಕ್ತರನ್ನು ಹರಸಿ ಕಳುಹಿಸಿದರು. ಸಂಸ್ಥೆಗೆ ಒಳಿತಾಗಲಿ, ಇಲ್ಲಿ ಕೆಲಸ ಮಾಡುವ ಎಲ್ಲರ ಬಾಳು ಬೆಳಗಲಿ, ವ್ಯವಸ್ಥಾಪಕ ನಿರ್ದೇಶಕರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಿ ಪ್ರಸಾದ ಕರುಣಿಸಿದರು. ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ ನಿಮ್ಮಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗಿ ಎಲ್ಲದಕ್ಕೂ ಒಂದು ಜೊತೆಯಲ್ಲಿತ್ತು. ಕೆಟ್ಟ ಕಣ್ಣುಗಳು ದೃಷ್ಟಿ ಏನೇ ಇತ್ತು ನಿವಾರಣೆ ಮಾಡಿ ಎಲ್ಲ ನಿಮಗೆ ಎಲ್ಲ ಪರಿವಾರಕ್ಕೂ ಒಳ್ಳೇದು ಮಾಡಿ ಪ್ರಾರ್ಥನೆ. ಭಕ್ತೋದ್ಧಾರದ ಮೂಲಕವೇ ಸಾರ್ಥಕತೆ ಕಾಣುತ್ತಿರುವ ಅವಧೂತ ಗುರುಗಳ ಭೇಟಿಯಿಂದ ಸಂಸ್ಥೆಯು ಸಾರ್ಥಕ್ಯದ ಭಾವವನ್ನು ಅನುಭವಿಸಿದೆ. ಶ್ರೀ ಶ್ರೀ ಅರ್ಜುನ ಅವಧೂತ ಮಹಾರಾಜ್ ಕಿ ಜೈ.